ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಭಾರತೀಯ ನಾವಿಕರ ಮೇಲಿನ ದಾಳಿ ವಿಚಾರವಾಗಿ ಭಾರತ ಮತ್ತು ಅಮೆರಿಕದ ನಡುವೆ ಉದ್ವಿಗ್ನತೆ ಭುಗಿಲೆದ್ದಿದೆ. ಅಮೆರಿಕ ಈಗ ದುರಹಂಕಾರದ ವರ್ತನೆ ತೋರಿದೆ. ಒಂದು ದಿನದ ಹಿಂದಷ್ಟೇ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕಾಗೆ ದಾಳಿ ಮಾಡಬೇಡಿ ಅಂತ ಹೇಳಿದ್ರು. ಅಮೆರಿಕದ ವಿದೇಶಾಂಗ ಸಚಿವ ರುಬಿಯೋಗೆ ಕಾಲ್ ಮಾಡಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ ಮಾಡಬೇಡಿ, ಇದನ್ನೆಲ್ಲ ಒಪ್ಪಿಕೊಳ್ಳೋಕೆ ಆಗಲ್ಲ ಅಂತ ಪ್ರತಿಭಟನೆ ದಾಖಲಿಸಿದ್ರು. ಇದಕ್ಕೀಗ ಅಮೆರಿಕ ಉದ್ದಟತನದ ಹೇಳಿಕೆ ಕೊಟ್ಟಿದೆ. ನಮ್ಮ ದಿಗ್ಬಂಧನ ಉಲ್ಲಂಘಿಸಿದ್ರೆ ನಾವು ಕೂಡ ಅದನ್ನ ಸಹಿಸಲ್ಲ ಅಂತ ಹೇಳಿದೆ. ಈ ಬಗ್ಗೆ ವೈಟ್ ಹೌಸ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆ ನಮ್ಮ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ಮಾತಾಡಿದ್ರು. ಹಾರ್ಮುಜ್ನಲ್ಲಿ ಇತ್ತೀಚೆಗೆ ಆದ ಘಟನೆಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಈ ವೇಳೆ ಅಮೆರಿಕದ ನಿಲುವನ್ನ ರುಬಿಯೋ ಭಾರತಕ್ಕೆ ತಿಳಿಸಿದ್ದಾರೆ. ಹಾರ್ಮುಜ್ ಮಾರ್ಗದಲ್ಲಿ ಸಂಚರಿಸೋ ಎಲ್ಲಾ ವಾಣಿಜ್ಯ ಹಡಗುಗಳು ಅಮೆರಿಕದ ಆದೇಶಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ನಮ್ಮ ದಿಗ್ಬಂಧನ ಮೀರಿದ್ರೆ ನಾವು ಅದನ್ನ ಸಹಿಸಲ್ಲ ಅಂತ ರುಬಿಯೋ ಹೇಳಿದ್ದಾರೆ ಅಂತ ಅಮೆರಿಕದ ವೈಟ್ ಹೌಸ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈ ಮೂಲಕ ತಾನೆಂಥ ದುರಹಂಕಾರಿ ದೇಶ ಅನ್ನೋದನ್ನ ಅಮೆರಿಕ ಮತ್ತೆ ಪ್ರೂವ್ ಮಾಡಿದೆ. ಇದಕ್ಕೆ ಭಾರತದಲ್ಲಿ ತೀವ್ರ ಆಕ್ರೋಶ ಎದ್ದಿದೆ. ವಿದೇಶಾಂಗ ಇಲಾಖೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಶಿ ತರೂರ್ ಇದನ್ನ ಖಂಡಿಸಿದ್ದಾರೆ. ಅಮೆರಿಕ ಬಿಡುಗಡೆ ಮಾಡಿರೋ ಹೇಳಿಕೆ ಓದಿ ನನಗೆ ಆಘಾತವಾಗಿದೆ. ಅಮಾಯಕ ಭಾರತೀಯರ ಜೀವ ಹೋದ ಬಗ್ಗೆ ಅಲ್ಲಿ ಸಂತಾಪ ಸೂಚಿಸಿಲ್ಲ ಅಂತ ತರೂರ್ ಕಿಡಿಕಾರಿದ್ದಾರೆ. ಅಲ್ಲದೆ ಅಮೆರಿಕ ತನ್ನನ್ನ ಭಾರತದ ಸ್ನೇಹಿತ ಮತ್ತು ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಕರೆಯುತ್ತೆ. ಇಂಥ ವಿಚಾರದಲ್ಲಿ ಇಷ್ಟೊಂದು ಬೇಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋಕೆ ಹೇಗೆ ಸಾಧ್ಯ ಅಂತ ತರೂರ್ ಪ್ರಶ್ನಿಸಿದ್ದಾರೆ. ನಿಯಮ ಪಾಲಿಸದ ವಾಣಿಜ್ಯ ಹಡಗನ್ನ ತಡೆಯೋಕೆ ಅಮೆರಿಕದ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ವಾ? ಮಿಸೈಲ್ ಬಳಸೋ ಬದಲು ಹಡಗಿನ ಎಂಜಿನ್ ಚಲನೆಯನ್ನ ನಿಷ್ಕ್ರಿಯಗೊಳಿಸೋಕೆ ಸಾಧ್ಯವಿರಲಿಲ್ವಾ ಅಂತ ತರೂರ್ ಅಮೆರಿಕವನ್ನ ಪ್ರಶ್ನಿಸಿದ್ದಾರೆ. ಇತ್ತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಿಎಂ ಮೋದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ದಾಳಿಯಿಂದ 3 ಬಲಿಯಾಗಿದ್ರೂ ಅಮೆರಿಕ ಕನಿಷ್ಠ ಕ್ಷಮೆ ಕೇಳಿಲ್ಲ. ಬದಲಾಗಿ ನಮ್ಮ ಆದೇಶ ಪಾಲಿಸಲೇಬೇಕು ಅಂತ ಅಮೆರಿಕ ದರ್ಪ ತೋರಿಸ್ತಿದೆ. ಸ್ವತಂತ್ರ ದೇಶ ಯಾವತ್ತೂ ಇಂಥದ್ದನ್ನ ಸಹಿಸೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅಲ್ಲದೆ ಅಮೆರಿಕ ಹೇಳಿದ್ದಕ್ಕೆಲ್ಲ ಎದುರು ಮಾತಾಡದೆ ಮೋದಿ ತಲೆ ಅಲ್ಲಾಡಿಸ್ತಿದ್ದಾರೆ. ಮೋದಿ ಅಮೆರಿಕದ ಕಂಟ್ರೋಲ್ನಲ್ಲಿದ್ದಾರೆ, ಅದಕ್ಕೆ ಅವರು ಅಮೆರಿಕದ ಮಾತನ್ನ ಕೇಳ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಅಸಮಾಧಾನ ಹೊರಹಾಕಿದ್ದಾರೆ. ಅತ್ತ ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ ಕೂಡ ರುಬಿಯೋ ಅವರ ಮಾತುಗಳು ಅತ್ಯಂತ ಒರಟು, ಅಗೌರವ ಮತ್ತು ಯುದ್ಧೋನ್ಮಾನದಿಂದ ಕೂಡಿವೆ ಅಂತ ಹೇಳಿದ್ದಾರೆ. ಜೊತೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾರ್ಕೊ ರುಬಿಯೋ ಜೊತೆ ಮಾತಾಡಿರೋ ಫೋನ್ ಕಾಲ್ನ ಪೂರ್ತಿ ವಿವರವನ್ನ ಬಹಿರಂಗಪಡಿಸಬೇಕು. ಅಮೆರಿಕದ ಈ ಒರಟುತನಕ್ಕೆ ಜೈಶಂಕರ್ ದಿಟ್ಟ ಉತ್ತರ ಕೊಟ್ಟಿದ್ದಾರಾ ಅನ್ನೋದನ್ನ ನೋಡಲು ನಾವೆಲ್ಲರೂ ಕಾಯ್ತಿದ್ದೀವಿ ಅಂತ ತಿವಾರಿ ಹೇಳಿದ್ದಾರೆ. ಇನ್ನು ಇರಾನ್ ಯುದ್ಧದ ಬಗ್ಗೆ ನೋಡೋದಾದ್ರೆ ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ಜೊತೆಗಿನ ಶಾಂತಿ ಒಪ್ಪಂದಕ್ಕೆ ಭಾನುವಾರ ಅಂದ್ರೆ ಇವತ್ತು ಸಹಿ ಬೀಳುತ್ತೆ. ಒಪ್ಪಂದಕ್ಕೆ ಸಹಿ ಬಿದ್ದ ತಕ್ಷಣವೇ ಹಾರ್ಮುಜ್ ಓಪನ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಹಿಂದಿನ ಸರ್ಕಾರಗಳಿಗೆ ಹೋಲಿಸಿದ್ರೆ ಇರಾನ್ ಜೊತೆಗಿನ ನಮ್ಮ ಸಂಬಂಧ ಸುಧಾರಣೆಯಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಭವಿಷ್ಯದಲ್ಲಿ ಇರಾನ್ ಮತ್ತು ಇಡೀ ಮಿಡಲ್ ಈಸ್ಟ್ ರಾಷ್ಟ್ರಗಳ ಜೊತೆ ಕೆಲಸ ಮಾಡೋಕೆ ಎದುರು ನೋಡ್ತಿದ್ದೀವಿ. ಆ ಪ್ರಕ್ರಿಯೆ ಸುಲಭವಾಗಿ ನಡೆಯುತ್ತೆ ಅಂತ ನಾವು ಆಶಿಸ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನ ಹೊಂದುವಂತಿಲ್ಲ. ಈ ಒಪ್ಪಂದ ಅಣ್ವಸ್ತ್ರಗಳ ಪಾಲಿಗೆ ತಡೆಗೋಡೆಯಾಗಿ ಕೆಲಸ ಮಾಡಲಿದೆ. ಇರಾನ್ ಕೂಡ ಅಣ್ವಸ್ತ್ರ ಅಭಿವೃದ್ಧಿಪಡಿಸೋ ಅಥವಾ ಖರೀದಿಸೋ ಆಸಕ್ತಿ ಹೊಂದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಆದ್ರೆ ಇರಾನ್ ನಡೆ ಟ್ರಂಪ್ ಹೇಳಿಕೆಗೆ ತದ್ವಿರುದ್ಧ ಆಗಿದೆ. ಯಾಕಂದ್ರೆ ಇದುವರೆಗೂ ಈ ಶಾಂತಿ ಒಪ್ಪಂದದ ಬಗ್ಗೆ ಇರಾನ್ ಸರಿಯಾಗಿ ಮಾಹಿತಿ ನೀಡಿಲ್ಲ. ಶನಿವಾರವಷ್ಟೇ ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಕೈ ಈ ಶಾಂತಿ ಒಪ್ಪಂದ ಭಾನುವಾರ ಆಗಲ್ಲ, ಮುಂದೊಂದು ದಿನ ಆಗುತ್ತೆ ಅಂತ ಅಡ್ಡಗೋಡೆ ಮೇಲೆ ದೀಪ ಇಡೋ ಥರ ಹೇಳಿಕೆ ಕೊಟ್ಟಿದ್ರು. ಸೊ ಭಾನುವಾರ ಡೀಲ್ ಸೈನ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನೊಂದ್ ಕಡೆ ಇರಾನ್ನಲ್ಲಿ ಮತ್ತೆ ಪ್ರತಿಭಟನೆ ಭುಗಿಲೆದ್ದಿದೆ. ಅಮೆರಿಕ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಳ್ಳೋಕೆ ಮುಂದಾಗಿರೋ ಇರಾನ್ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಶುರುವಾಗಿದೆ. ಮಶ್ಹದ್ ನಗರದ ವಿದೇಶಾಂಗ ಇಲಾಖೆ ಆಫೀಸ್ ಮುಂದೆ ನೂರಾರು ಜನ ಪ್ರತಿಭಟಿಸಿದ್ದಾರೆ. ಅಮೆರಿಕ ಜೊತೆಗಿನ ಡೀಲ್ ಬಗ್ಗೆ ಟಿವಿಯಲ್ಲಿ ಮಾತನಾಡಿದ್ದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ವಿರುದ್ಧವೂ ಜನ ಧಿಕ್ಕಾರ ಕೂಗಿದ್ದಾರೆ. ರಿಲೀಸ್ ಮಾಡಿರೋ ವಿಡಿಯೋದಲ್ಲಿ ಮಹಿಳೆಯರು ಕೆಂಪು ಮತ್ತು ಕಪ್ಪು ಬಾವುಟ ಹಿಡಿದು ದೇಶದ್ರೋಹಿ ಅರಾಕ್ಚಿಗೆ ಧಿಕ್ಕಾರ ಅಂತ ಕೂಗ್ತಿದ್ದಾರೆ. ರಾಜಿ ಮಾಡ್ಕೊಂಡಿರೋ ನೀನು ಕೂಡಲೇ ರಾಜೀನಾಮೆ ಕೊಡು ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಈ
ಒಪ್ಪಂದದಿಂದ ಇರಾನ್ಗೆ ಯಾವುದೇ ಲಾಭವಿಲ್ಲ. ಮುಖ್ಯವಾಗಿ ಹಾರ್ಮುಜ್ ಮೇಲೆ ಇರಾನ್ಗೆ ಇರೋ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಅಮೆರಿಕಾಗೆ ನಮ್ಮವರು ತುಂಬಾ ಬಿಟ್ಟು ಕೊಟ್ಟಿದ್ದಾರೆ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಅತ್ತ ಇಸ್ರೇಲ್ನಲ್ಲೂ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಒಪ್ಪಂದದಿಂದ ಇಸ್ರೇಲ್ನ ಯುದ್ಧದ ಗುರಿಗಳು ಈಡೇರಲ್ಲ. ಈ ವಿಷಯದಲ್ಲಿ ನೆತನ್ಯಾಹು ಸರ್ಕಾರ ಸಂಪೂರ್ಣ ವಿಫಲ ಆಗಿರುವುದು ಸ್ಪಷ್ಟ ಅಂತ ಇಸ್ರೇಲ್ ವಿಪಕ್ಷ ನಾಯಕ ಯಾಯಿರ್ ಲ್ಯಾಪಿಡ್ ಹೇಳಿದ್ದಾರೆ. ಅಲ್ಲದೆ ಈ ಒಪ್ಪಂದದಿಂದ ಇರಾನ್ ಸರ್ಕಾರ ಮತ್ತು ಅವರ ಮಿಸೈಲ್ ಪವರ್ ಸೇಫ್ ಆಗಲಿದೆ. ಟ್ರಂಪ್ ಎಚ್ಚರಿಕೆ ಕೊಟ್ಟರೂ ಇರಾನ್ ಮತ್ತೆ ತನ್ನ ಪರಮಾಣು ಕಾರ್ಯಕ್ರಮ ಮುಂದುವರಿಸೋ ಸಾಧ್ಯತೆ ಇದೆ. ಹೀಗಾಗಿ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಇಸ್ರೇಲ್ ಬೇರೆಯವರ ಕೈಗೊಂಬೆಯಾಗಿದೆ ಅಂತ ಲ್ಯಾಪಿಡ್ ಆಕ್ರೋಶ ಹೊರಹಾಕಿದ್ದಾರೆ. ಬರೀ ಲ್ಯಾಪಿಡ್ ಮಾತ್ರವಲ್ಲ, ಇಸ್ರೇಲ್ನ ಹಲವು ನಾಯಕರು ಈ ಒಪ್ಪಂದದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇಸ್ರೇಲ್ನಲ್ಲಿ ಚುನಾವಣೆ ಸಮೀಪಿಸುತ್ತಿರೋ ಹೊತ್ತಲ್ಲೇ ನೆತನ್ಯಾಹು ಮುಂದೇನ್ ಮಾಡ್ಬೋದು ಅನ್ನೋ ಕುತೂಹಲ ಮನೆ ಮಾಡಿದೆ. ಇನ್ನು ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿಯವರು ಜುಲೈ 6ಕ್ಕೆ ಶಿರಡಿ ಮತ್ತೆ 3 ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಟ್ರಿಪ್ ಅರೇಂಜ್ ಮಾಡಿದ್ದಾರೆ. ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ತಗೋತಾರೆ. ಆಸಕ್ತರು ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಆ ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ದೊಡ್ಡ ಭರವಸೆ ಕೊಟ್ಟಿದ್ದಾರೆ. ಇರಾನ್ ಜೊತೆ ನಾವು ಯಾವುದೇ ಹೊಸ ಡೀಲ್ ಮಾಡಿದ್ರು ಅದರಲ್ಲಿ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ, ಮಿಸೈಲ್ಸ್ ಮತ್ತೆ ಹೆಜ್ಬುಲ್ಲಾ ಉಗ್ರರ ಬಗ್ಗೆ ಪಕ್ಕಾ ಕಂಡೀಷನ್ಸ್ ಇರುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನ ಶಾಂತಿ ಒಪ್ಪಂದ ಫೈನಲ್ ಆಗ್ಬೋದು ಅಂತಿರೋ ಹೊತ್ತಲ್ಲೇ ಇರಾನ್ ಅಮೆರಿಕಾಗೆ ಶಾಕ್ ಕೊಟ್ಟಿದೆ. ಯುರೇನಿಯಂ ಬಚ್ಚಿಟ್ಟಿರೋ ಸುರಂಗಗಳ ಸುತ್ತ ಇರಾನ್ ಭಾರೀ ಸ್ಫೋಟಕಗಳನ್ನ ಅಳವಡಿಸಿದೆ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ಉಲ್ಲೇಖಿಸಿ ಸಿಎನ್ಎನ್ ವರದಿ ಮಾಡಿದೆ. ಅಮೆರಿಕ ಸೇನೆ ಯುರೇನಿಯಂ ವಶಪಡಿಸಿಕೊಳ್ಬಹುದು ಅನ್ನೋ ಭೀತಿಯಿಂದಾಗಿ ಇರಾನ್ ಈ ರೀತಿ ಮಾಡಿದೆ. ಹೀಗಾಗಿ ಸದ್ಯ ಶಾಂತಿ ಒಪ್ಪಂದ ಆದ್ರೂ ಇರಾನ್ನ ಪೂರ್ತಿ ಸಹಕಾರ ಇಲ್ಲದೆ ಯುರೇನಿಯಂ ಹೊರತೆಗೆಯೋದು ಅಮೆರಿಕಾಗೆ ದೊಡ್ಡ ಸವಾಲಾಗಬಹುದು ಎನ್ನಲಾಗ್ತಿದೆ. ಈ ಮಧ್ಯೆ ಹತ್ಯೆಯಾದ ಇರಾನ್ನ ಸುಪ್ರೀಂ ಲೀಡರ್ ಅಯಾತೊಲ್ಲಾ ಅಲಿ ಖಾಮೇನೈ ಅವರ ಅಂತ್ಯಕ್ರಿಯೆಗೆ ದಿನಾಂಕ ಫಿಕ್ಸ್ ಆಗಿದೆ. ಫೆಬ್ರವರಿ 28ರಂದು ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ 86 ವರ್ಷದ ಖಾಮೇನೈ ಸಾವನ್ನಪ್ಪಿದ್ರು. ಈಗ 4 ತಿಂಗಳ ಬಳಿಕ ಅಂದ್ರೆ ಜುಲೈ 9ರಂದು ಅವರ ತವರೂರಾದ ಮಶಾದ್ನಲ್ಲಿ ಈ ಅಂತ್ಯಕ್ರಿಯೆ ನಡೆಯಲಿದೆ. ಇದಕ್ಕೂ ಮೊದಲು ಜುಲೈ 4ರಂದು ರಾಜಧಾನಿ ಟೆಹರಾನ್ನಲ್ಲಿ ಖಾಮೇನೈ ಅವರ ಅಂತಿಮ ದರ್ಶನ ಆರಂಭವಾಗಲಿದೆ. ಜುಲೈ 7ರಂದು ಪವಿತ್ರ ನಗರ ಖೋಮ್ನಲ್ಲಿ ವಿಶೇಷ ಪ್ರಾರ್ಥನಾ ವಿಧಿವಿಧಾನಗಳು ನಡೆಯಲಿವೆ ಅಂತ ಇರಾನ್ ಸರ್ಕಾರಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನೊಂದು ಕಡೆ ಪಿಎಂ ಮೋದಿ ಫ್ರಾನ್ಸ್ ಹಾಗೂ ಸ್ಲೋವಾಕಿಯಾಗೆ 5 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಶನಿವಾರ ರಾತ್ರಿ ಫ್ರಾನ್ಸ್ನ ನೈಸ್ ನಗರಕ್ಕೆ ಮೋದಿ ಬರ್ತಿದ್ದಂತೆ ಅವರಿಗೆ ಭವ್ಯ ಸ್ವಾಗತ ಕೋರಲಾಗಿದೆ. ಇದಾದ್ಮೇಲೆ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮಕ್ಕೆ ಇಬ್ಬರು ನಾಯಕರು ಜಂಟಿಯಾಗಿ ಚಾಲನೆ ನೀಡಲಿದ್ದಾರೆ. ಇದಾದ ನಂತರ ಸ್ಲೋವಾಕಿಯಾಗೆ ಭೇಟಿ ನೀಡಿ ಮೋದಿ ಅಲ್ಲೂ ಮಹತ್ವದ ಮಾತುಕತೆ ನಡೆಸಲಿದ್ದಾರೆ. ಮತ್ತೆ ಅಲ್ಲಿಂದ ಫ್ರಾನ್ಸ್ಗೆ ಬಂದು ಜೂನ್ 16-17ರಂದು G7 ಶೃಂಗಸಭೆಯಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಈ ಸಭೆ ಸೈಡ್ಲೈನ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಪಿಎಂ ಮೋದಿ ಭೇಟಿ ಆಗೋದು ಕನ್ಫರ್ಮ್ ಆಗಿದೆ. ಇಬ್ಬರು ನಾಯಕರು ಸಭೆಯ ಸೈಡ್ಲೈನ್ನಲ್ಲಿ ಜೂನ್ 17ಕ್ಕೆ ದ್ವಿಪಕ್ಷೀಯ ಮಾತುಕತೆ ಮಾಡ್ತಾರೆ ಅಂತ ವೈಟ್ ಹೌಸ್ ಹೇಳಿದೆ. ಮುಖ್ಯವಾಗಿ ಭಾರತ ಅಮೆರಿಕದ ಟ್ರೇಡ್ ಡೀಲ್ ಬಗ್ಗೆನೇ ಇಲ್ಲಿ ಮಾತುಕತೆಯಾಗಬಹುದು ಎನ್ನಲಾಗ್ತಿದೆ. ಸದ್ಯ ಹಡಗಿನ ಮೇಲಿನ ದಾಳಿ ವಿಷಯವಾಗಿ 2 ದೇಶಗಳ ನಡುವೆ ಉದ್ವಿಗ್ನತೆ ಇದೆ. ಈ ಬಿಕ್ಕಟ್ಟಿನ ನಡುವೆಯೇ ಟ್ರಂಪ್ ಮೋದಿ ಭೇಟಿ ಭಾರಿ ಮಹತ್ವ ಪಡ್ಕೊಂಡಿದೆ. ಇನ್ನು ಕಳೆದ ಮೇ ತಿಂಗಳಲ್ಲಿ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಆಮದನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಿದೆ. ರಷ್ಯಾದ ಇಂಧನ ಖರೀದಿಸೋ ಜಗತ್ತಿನ 2ನೇ ಅತಿದೊಡ್ಡ ರಾಷ್ಟ್ರವಾಗಿ ಭಾರತ ಮುಂದುವರೆದಿದೆ. ಮೊದಲ ಸ್ಥಾನದಲ್ಲಿ ಚೀನಾ ಇದೆ. ಮೇ ತಿಂಗಳಲ್ಲಿ ರಷ್ಯಾದ ಒಟ್ಟು ಕಚ್ಚಾ ತೈಲ ರಫ್ತಿನಲ್ಲಿ ಬರೋಬ್ಬರಿ 50% ಚೀನಾನೇ ಖರೀದಿ ಮಾಡಿದೆ. ಭಾರತ 36% ಕಚ್ಚಾ ತೈಲ ತರಿಸಿಕೊಂಡಿದೆ. CREA ಅನ್ನೋ ಥಿಂಕ್ ಟ್ಯಾಂಕ್ ಬಿಡುಗಡೆ ಮಾಡಿರೋ ಹೊಸ ವರದಿಯಲ್ಲಿ ಈ ಮಾಹಿತಿ ಬಹಿರಂಗವಾಗಿದೆ. ರಷ್ಯಾದಿಂದ ಭಾರತ ಮಾಡಿಕೊಂಡಿರೋ ಒಟ್ಟು ಆಮದಿನಲ್ಲಿ ಬರೋಬ್ಬರಿ 83% ಕೇವಲ ಕಚ್ಚಾ ತೈಲವೇ ಇದೆ. ಮೇ ತಿಂಗಳಲ್ಲಷ್ಟೇ ಆಯಿಲ್ ಪ್ರಾಡಕ್ಟ್ಸ್, ಕಚ್ಚಾ ತೈಲ, ಕೋಲ್ ಎಲ್ಲ ಸೇರಿ ರಷ್ಯಾದಿಂದ 5.8 ಬಿಲಿಯನ್ ಯೂರೋ ಮೌಲ್ಯದ ಸರಕುಗಳನ್ನು ಭಾರತ ತರಿಸಿಕೊಂಡಿದೆ. ಇದರಲ್ಲಿ 4.8 ಬಿಲಿಯನ್ ಯೂರೋ ಕೇವಲ ಕಚ್ಚಾ ತೈಲದ್ದೇ ಆಗಿದೆ. ಭಾರತದ ಒಟ್ಟು ಕಚ್ಚಾ ತೈಲ ಆಮದು ಮೇ ತಿಂಗಳಲ್ಲಿ 8% ಹೆಚ್ಚಾಗಿದ್ದರೆ ರಷ್ಯಾದಿಂದ ಬಂದಿರೋ ಆಮದು 21% ಏರಿಕೆಯಾಗಿದೆ.
ಇನ್ನು ರಷ್ಯಾದ ಆಯಿಲ್ ಅನ್ನ ಯಾವ ಕಂಪನಿಗಳು ಖರೀದಿ ಮಾಡಿದೆ ಅಂತ ನೋಡೋದಾದ್ರೆ ಗುಜರಾತ್ನ ವಾಡಿನಾರ್ನಲ್ಲಿರೋ ನಯಾರಾ ರಿಫೈನರಿ ರಷ್ಯಾದ ಕಚ್ಚಾ ತೈಲ ಖರೀದಿಯನ್ನ ಮೇ ತಿಂಗಳಲ್ಲಿ 36% ಹೆಚ್ಚು ಮಾಡಿದೆ. ಜಾಮ್ನಗರದ ರಿಲಯನ್ಸ್ ರಿಫೈನರಿಗೆ ಪೂರೈಕೆಯಾಗೋ ಪ್ರಮಾಣ 14% ಏರಿಕೆಯಾಗಿದೆ. ಇನ್ನು ಮಂಗಳೂರಿನಲ್ಲಿರೋ ಸರ್ಕಾರಿ ರಿಫೈನರಿಯಲ್ಲಿ ರಷ್ಯಾದ ಕಚ್ಚಾ ತೈಲ ಆಮದು 13% ಹಾಗೂ ವಿಶಾಖಪಟ್ಟಣಂನ HPCL ರಿಫೈನರಿಯಲ್ಲಿ ಭರ್ಜರಿ 42% ಜಿಗಿದಿದೆ. ಒಡಿಶಾದ ಪಾರಾದೀಪ್ ಇಂಡಿಯನ್ ಆಯಿಲ್ ರಿಫೈನರಿ ಕೂಡ ಕಳೆದ 2 ವರ್ಷಗಳಲ್ಲೇ ಅತಿ ಹೆಚ್ಚು ರಷ್ಯಾ ತೈಲ ಖರೀದಿ ಮಾಡಿದೆ. ಇನ್ನು ಅಸ್ಸಾಂನಲ್ಲಿ ನಡೆದ ನಮ್ಮ ವಾಯುಸೇನೆ ವಿಮಾನ ಪತನ ದುರಂತಕ್ಕೆ UAE ತೀವ್ರ ಸಂತಾಪ ಸೂಚಿಸಿದೆ. ಈ ಕಷ್ಟದ ಸಮಯದಲ್ಲಿ ಭಾರತದ ಜೊತೆ ನಾವಿದ್ದೀವಿ ಅಂತ UAE ವಿದೇಶಾಂಗ ಇಲಾಖೆ ಹೇಳಿದೆ. ಇತ್ತ ಪಾಕಿಸ್ತಾನದ ಬಗ್ಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಜನಸಾಮಾನ್ಯರ ಜೊತೆಗಿನ ಮಾತುಕತೆಗೆ ನಾವು ಯಾವಾಗಲೂ ಬಾಗಿಲು ತೆರೆದಿರಬೇಕು ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ RSS ಜನರಲ್ ಸೆಕ್ರೆಟರಿ ದತ್ತಾತ್ರೇಯ ಹೊಸಬಾಳೆ ಭಾರತ ಪಾಕ್ ಜೊತೆ ಯಾವಾಗಲೂ ಮಾತುಕತೆಯ ಬಾಗಿಲನ್ನ ತೆರೆದಿರಬೇಕು ಅಂತ ಹೇಳಿದ್ರು. ಪಾಕಿಸ್ತಾನ ಕೂಡ ಈ ಹೇಳಿಕೆಯನ್ನ ಬೆಂಬಲಿಸಿತ್ತು. ಈಗ RSS ಮುಖ್ಯಸ್ಥರು ಕೂಡ ಇದನ್ನೇ ಹೇಳಿದ್ದಾರೆ. ಅಲ್ಲದೆ ಪಾಕ್ ಜೊತೆಗಿನ ಸಂಬಂಧದ ಬಗ್ಗೆ ಸರ್ಕಾರ ಯಾವ ನಿರ್ಧಾರ ತಗೊಳ್ಳುತ್ತೋ ಅದನ್ನೇ RSS ಫಾಲೋ ಮಾಡುತ್ತೆ ಅಂತ ಭಾಗವತ್ ಹೇಳಿದ್ದಾರೆ. ಜೊತೆಗೆ ಪಾಕಿಸ್ತಾನದಲ್ಲಿರೋ ಬಹಳಷ್ಟು ಜನರಿಗೆ ಭಾರತದ ವಿಭಜನೆ ಆಗಿದ್ದು ತಪ್ಪು ಅನ್ನೋ ಭಾವನೆ ಈಗ್ಲೂ ಇದೆ. ಪಾಕಿಸ್ತಾನದ ಸಾಕಷ್ಟು ಪತ್ರಕರ್ತರು RSS ಕೆಲಸಗಳನ್ನ ಹೊಗಳ್ತಾರೆ. ಪಾಕಿಸ್ತಾನದಲ್ಲಿರೋ ಹಲವರಿಗೆ ದ್ವಿರಾಷ್ಟ್ರ ಸಿದ್ಧಾಂತದ ಬಗ್ಗೆ ಈಗ ವಿರೋಧ ಶುರುವಾಗಿದೆ ಅಂತ ಭಾಗವತ್ ಹೇಳಿದ್ದಾರೆ. ಇನ್ನು ಒಮಾನ್ನಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟಿದ್ದಾರೆ. ಇವರನ್ನ ನಿಶಾಂತ್ ಉರ್ತನಾಥನ್ ಅಂತ ಗುರುತಿಸಲಾಗಿದೆ. ಒಮಾನ್ ಡುಕ್ಮೋ ಪೋರ್ಟ್ನಲ್ಲಿ ಲಂಗರು ಹಾಕಿದ್ದ MT ಸೆಲೆಸ್ಟಿಯನ್ ಅನ್ನೋ ಹಡಗಿನಲ್ಲಿ ಇವರಿದ್ರು. ಈಗ ಅನಾರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ಮಸ್ಕತ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಅವರ ಸಾವಿಗೆ ಸಂತಾಪ ಸೂಚಿಸಿದೆ. ಇತ್ತ ಲಂಡನ್ನಲ್ಲಿ ಭಾರತೀಯ ಮೂಲದ 26 ವರ್ಷದ ಯುವಕನ ಹತ್ಯೆಯಾಗಿದೆ. ಸಾವನ್ನಪ್ಪಿದವರನ್ನ ಗುರ್ಭೇಜ್ ಸಿಂಗ್ ಅಂತ ಗುರುತಿಸಲಾಗಿದೆ. ಪಶ್ಚಿಮ ಲಂಡನ್ನ ಸೌತ್ ಹಾಲ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಸದ್ಯ ಲಂಡನ್ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ಅತ್ತ ಮೆಕ್ಸಿಕೋದಲ್ಲಿ ನಶಾವಸ್ತು ದಂಧೆಖೋರರ ದಾಳಿಗೆ ಮತ್ತೊಬ್ರು ಮೇಯರ್ ಬಲಿಯಾಗಿದ್ದಾರೆ. ಮೃತರನ್ನ ಸ್ಯಾನ್ ಮಿಗುಯೆಲ್ ಅಮಾಟಿಟ್ಲಾನ್ ಸಿಟಿಯ ಮೇಯರ್ ಜೋಯಲ್ ಬ್ರಾವೋ ಅಂತ ಗುರುತಿಸಲಾಗಿದೆ. ಈ ಗ್ಯಾಂಗ್ಗಳ ದಂಧೆ ವಿರೋಧಿಸಿದ್ದಕ್ಕೆ ಇವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಹಂತಕರಿಗಾಗಿ ಪೊಲೀಸರು ಮತ್ತು ವಿಶೇಷ ಪಡೆಗಳು ತೀವ್ರ ಹುಡುಕಾಟ ಶುರು ಮಾಡಿವೆ. ಅಂದಹಾಗೆ ಮೆಕ್ಸಿಕೋದಲ್ಲಿ 2006ರಿಂದ ಈವರೆಗೆ ಸುಮಾರು 100 ಮೇಯರ್ಗಳನ್ನ ಈ ತರ ಹತ್ಯೆ ಮಾಡಲಾಗಿದೆ. ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದ್ರೆ 2026ರ ಫಿಫಾ ವರ್ಲ್ಡ್ ಕಪ್ ಜೂನ್ 11ರಿಂದ ಅಮೆರಿಕ, ಕೆನಡಾ ಮತ್ತೆ ಮೆಕ್ಸಿಕೋದಲ್ಲಿ ಶುರುವಾಗಿದೆ. 48 ದೇಶಗಳು ಈ ಟೂರ್ನಿಲಿ ಭಾಗವಹಿಸಿವೆ. ಏನಿಂದ ಎಲ್ವರೆಗೆ ಗ್ರೂಪ್ ಮಾಡಿದ್ದಾರೆ. ಭಾರತ ಈ ಫಿಫಾ ವರ್ಲ್ಡ್ ಕಪ್ನಲ್ಲಿ ಭಾಗಿಯಾಗಿಲ್ಲ. ಯಾಕಂದ್ರೆ ಕ್ವಾಲಿಫೈ ಆಗಿಲ್ಲ. ಆದ್ರೆ ಅಮೆರಿಕ ಜೊತೆ ಬಡಿದಾಡ್ತಿರೋ ಇರಾನ್ ಫಿಫಾ ವರ್ಲ್ಡ್ ಕಪ್ನಲ್ಲಿ ಭಾಗವಹಿಸಿದೆ. ಇನ್ನು ಜೂನ್ 13ರಂದು ಕತಾರ್ ಮತ್ತೆ ಸ್ವಿಟ್ಜರ್ಲೆಂಡ್ ನಡುವೆ ಡ್ರಾ ಆಗಿದೆ. ಹಾಗೆ ಬ್ರೆಜಿಲ್ ಮತ್ತೆ ಮೊರಾಕೊ ಕೂಡ 1-1 ಗೋಲ್ನಿಂದ ಡ್ರಾ ಮಾಡ್ಕೊಂಡಿವೆ. ಈ ಮೊರಾಕೊ ವಿರುದ್ಧದ ಪಂದ್ಯದಲ್ಲಿ ಬ್ರೆಜಿಲ್ ಸ್ಟಾರ್ ಆಟಗಾರ ನೇಮರ್ ಇರಲಿಲ್ಲ. ಇನ್ನು ಹೈಟಿಯನ್ನ 1-0ಯಿಂದ ಸೋಲಿಸಿದ ಸ್ಕಾಟ್ಲೆಂಡ್ 36 ವರ್ಷಗಳ ನಂತರ ವರ್ಲ್ಡ್ ಕಪ್ನಲ್ಲಿ ಮೊದಲ ಗೆಲುವು ಸಾಧಿಸಿದೆ. ಆಸ್ಟ್ರೇಲಿಯಾ ಟರ್ಕಿಯನ್ನ 2-0 ಗೋಲ್ನಿಂದ ಮಣಿಸಿದೆ. ಇನ್ನು ಜೂನ್ 14 ಮತ್ತು 15ರಂದು ಗ್ರೂಪ್ ಇ ಮತ್ತು ಎಫ್ ಮ್ಯಾಚ್ಗಳು ನಡೆಯಲಿವೆ. ಜರ್ಮನಿ, ಕುರಾಕೊ, ನೆದರ್ಲ್ಯಾಂಡ್ಸ್, ಜಪಾನ್, ಐವರಿ ಕೋಸ್ಟ್, ಈಕ್ವೆಡಾರ್ ಮತ್ತು ಸ್ವೀಡನ್, ಟುನೀಷಿಯಾ ಮಧ್ಯೆ ಮ್ಯಾಚ್ ಇವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ. ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.